ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮರಾಠಿ ಪ್ರೇಮ ಆತ ಈಗ ಮಾಜಿ ಸಚಿವೆ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಮರಾಠಿ ಭಾಷಾ ಪ್ರೇಮ ಮೆರೆದಾರ. ನಿಪ್ಪಾಣಿ ಮತಕ್ಷೇತ್ರದ ಬೆನಾಡಿ ಗ್ರಾಮದೊಳಗ 11 ಕೋಟಿ 50 ಲಕ್ಷ ರೂಪಾಯಿ ವೆಚ್ಚದಾಗ ಕಾಮಗಾರಿ ಭೂಮಿ ಪೂಜೆ ಕಾರ್ಯಕ್ರಮದಾಗ ನಿಪ್ಪಾಣಿ ಶಾಸಕಿ ಭಾಗಿಯಾಗಿದ್ರ. ಈ ಕಾರ್ಯಕ್ರಮದೊಳಗ ಮರಾಠಿ ಬ್ಯಾನರ್ ಹಾಕಿ ಜೊಲ್ಲೆ ಮರಾಠಿ ಭಾಷಾ ಪ್ರೇಮ ಮೆರೆದಾರ ನೋಡ್ರಿ. ಶಾಸಕಿ ಶಶಿಕಲಾ ಜೊಲ್ಲೆ ವಿರುದ್ಧ ಈಗ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಈ ಬಾರಿ ರಾಜ್ಯ ಬಜೆಟ್ನಾಗ 5,000 ಕೋಟಿ ರೊಕ್ಕ ಮೀಸಲಿಡಲೇಬೇಕಂತ ಹೇಳಿ ಹಕ್ಕೊತ್ತಾಯ ಮಾಡುವ ಉದ್ದೇಶದಿಂದ ಸಭೆ ಸೇರ್ಯಾರಂತ. ಈ ಸಭೆಯೊಳಗೆ ಸಚಿವ ಡಿ ಸುಧಾಕರ್, ಶಾಸಕರಾದ ಡಿ ರಘುಮೂರ್ತಿ, ಕೆಸಿ ವೀರೇಂದ್ರ, ಪಪ್ಪಿ ಸೇರಿದಂಗ ರೈತ ಮುಖಂಡರು ಹಕ್ಕೊತ್ತಾಯ ಸಭೆಯೊಳಗ ಭಾಗಿಯಾಗಿದ್ರು. ಕೇಂದ್ರ ಭದ್ರಾ ಮೇಲ್ದಂಡೆಗೆ 2023 ಬಜೆಟ್ನಾಗ ಘೋಷಣೆ ಮಾಡಿದಂಗ 5,300 ಕೋಟಿ ರೊಕ್ಕದಾಗ 5 ರೂಪಾಯಿನೂ ಹಣ ಇನ್ನೂ ಬಿಡುಗಡೆಯಾಗಿಲ್ಲ. ನಾವು ಕೇಂದ್ರಕ್ಕೆ ಹಣ ಬಿಡುಗಡೆಗೆ ಭಿಕ್ಷೆ ಕೇಳಕ್ ಆಗಂಗಿಲ್ಲ ಅಂತ ಹೇಳೇನ ಈ ಸಭೆಯೊಳಗೆ ಚರ್ಚೆ ಮಾಡ್ಯಾರಂತ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಪಲಕುಂದಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯೊಳಗ ಮಕ್ಕಳಿಗೆ ಕೂರೋದಕ್ಕ ಕೊಠಡಿ ಸಮಸ್ಯೆ ಐತಂತ ನೋಡ್ರಿ. ಒಂದು ಚಿಕ್ಕ ಬೆಂಚ್ ಅಂತ ಅದ್ರಾಗ 4 ರಿಂದ 5 ಮಕ್ಕಳು ಕುಂದಿರ್ಬೇಕಂತ, ಅದ್ರಾಗ ಪಾಠ ಕೇಳಬೇಕಂತ. ಈ ಶಾಲೆಯೊಳಗ 8 ರಿಂದ 10ನೇ ತರಗತಿ ಇರೋ ಹೈಸ್ಕೂಲ್ ಐತಪ್ಪ. 316 ವಿದ್ಯಾರ್ಥಿಗಳು ಓದಾಕತ್ತಾರ. ಶಾಲೆಯೊಳಗ ಒಟ್ಟು 7 ಕೊಠಡಿ ಐತಿ. ವಿಜ್ಞಾನ, ಕ್ರೀಡೆ, ಪ್ರಾಂಶುಪಾಲರ ಕೊಠಡಿಗಾಗಿ 3 ಕೊಠಡಿ ಬಳಸಾಕತ್ತಾರಂತ. ಕೇವಲ 4 ಕೊಠಡಿಗೆ ಮಕ್ಕಳು ಕೂತು ಪಾಠ ಕೇಳಬೇಕಂತ. ಇದನ್ನೆಲ್ಲ ಸರಿ ಮಾಡ್ರಿ ಅಂತ ಮಕ್ಕಳು ಮತ್ತು ಪೋಷಕರು ಆಗ್ರಹಿಸಾರ. ಬೀದರ್ನ್ಯಾಗ ಹೈನುಗಾರಿಕೆ ಮಾಡಕಂತ ಹೇಳಿ ಮುಂದಾಗಿದ್ದ ಯುವ ರೈತನಿಗೆ ಮಹಾ ಮೋಸ ಆಗೈತಂತ ನೋಡ್ರಿ. ಬ್ಯಾಂಕ್ನಿಂದ ಲಕ್ಷಾಂತರ ರೂಪಾಯಿ ಸಾಲ ಪಡ್ಕೊಂಡು 40ಕ್ಕೂ ಅಧಿಕ ಎಮ್ಮೆ ಆಕಳು ಖರೀದಿ ಮಾಡಿ ಹೈನುಗಾರಿಕೆ ಮಾಡುತ್ತಿದ್ದ ರೈತಗ ಕದಿಮರು ಮೋಸ ಮಾಡ್ಯಾರಂತ. ಮಹಾರಾಷ್ಟ್ರ ಮೂಲದ ಚಂದನ್ ಸುರೇಶ್, ಅನಿಲ್ ಪವಾರ್ ಮತ್ತು ಈಶ್ವರ್ ಸಾಲುಕ್ಯ ಅನ್ನೋರಿಗೆ 29 ಎಮ್ಮೆಗಳನ್ನ 22,70,000 ರೊಕ್ಕ ಕೊಟ್ಟು ಅದನ್ನ ಮಾರಾಟ ಮಾಡಿ ರೈತ ಕೈ ಸುತ್ತಕೊಂಡಾರಂತ. ಆ 3 ಜನ ಭೂಕರು ರೈತರಿಂದ ಎಮ್ಮೆಗಳನ್ನ ಖರೀದಿ ಮಾಡಿ ನಕಲಿ ಚೆಕ್ ನೀಡಿ ವಂಚನೆ ಮಾಡಾರಂತ. ಗದಗ ಜಿಲ್ಲೆ ರೋಣ ತಾಲೂಕಿನ ಯಾವಗಲ್ ಹಾಗೂ ಯಾಸ ಹಡಗಲಿ ಗ್ರಾಮದ ರೈತರು ಬೆಳೆ ವಿಮೆ ನೀಡೋದ್ರಾಗ ಮಧ್ಯವರ್ತಿಗಳ ಹಾವಳಿ ಬಹಳ ಜೋರಾಗಿತ್ತಂತ. ಹಿಂಗಾಗಿ ರೈತರು ಬೇಸತ್ತಾರ. ಜಿಲ್ಲಾ ಕೃಷಿ ನಿರ್ದೇಶಕರಿಗೆ ರೈತರ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಾರಂತ. ಯಾವಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗ ರೈತರು ಗೋವಿನ ಜೋಳ ಬೆಳೆದಾರಪ್ಪ. ಈ ವರ್ಷ ಜುಲೈ ತಿಂಗಳೊಳಗ ಓರಿಯೆಂಟಲ್ ಕಂಪನಿ ಮೂಲಕ ಬೆಳೆ ವಿಮೆಯನ್ನ ಸಾವಿರಾರು ರೈತರು ಕಟ್ಟ್ಯಾರಂತ. ಬಟ್ ಈಗ ಅಲ್ಲೇ ಮೋಸ ಆಗಕತ್ತೈತಿ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಾರ. ಬಾಗಲಕೋಟೆಯ ಮುಧೋಳ ನಗರದಾಗ ರನ್ನ ವೈಭವ ಸಮಾರೋಪ ಸಮಾರಂಭ ಆತು. ರನ್ನ ಕ್ರೀಡಾಂಗಣದಾಗ ರನ್ನ ವೈಭವ ನಡೆಯಿತು. ಈ ಕಾರ್ಯಕ್ರಮದಾಗ ವಿಜಯ್ ಪ್ರಕಾಶ್, ಅನುರಾಧ ಭಟ್ ಹಾಡಿಗೆ ಜನ ಫುಲ್ ಕುಣಿದುಕೊಳ್ಳಸಾರ. ಬೆಳಗಾವಿಯೊಳಗ ಮರಾಠಿ ಮಾತನಾಡಿಲ್ಲ ಅನ್ನೋ ಕಾರಣಕ್ಕೆ ಬಸ್ ಕಂಡಕ್ಟರ್ ಮ್ಯಾಗ ಹಲ್ಲೆ ಆತಲ್ರಿ. ಅದಾದ ಮೇಲೆ NWKSRTC ನೌಕರರ ಮೇಲೆ ಹಲ್ಲೆ ಆದ್ರೂ ನಿಗಮದ ಅಧ್ಯಕ್ಷ ಇನ್ನೂ ತನಕ ಭೇಟಿ ಕೊಟ್ಟಿಲ್ಲ ಅಂತ. ಖುದ್ದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಭೇಟಿ ಕೊಟ್ಟು ನೌಕರನಿಗೆ ಧೈರ್ಯ ತುಂಬಿದ್ರು ನಿಗಮದ ಅಧ್ಯಕ್ಷರು ನಾಪತ್ತೆಯಾಗಿದ್ದಾರ. ರಾಜು ಕಾಗೆ ಅಟ್ಲೀಸ್ಟ್ ಸೌಜನ್ಯಕರ ಬರಬೇಕಲ್ಲ, ಬಂದೇ ಇಲ್ಲ. ಬೆಳಗಾವಿಯೊಳಗ ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ಹಲ್ಲೆ ಮಾಡಿದ್ರು. ಬೆಳಗಾವಿಯೊಳಗ ಇವತ್ತು ಕರವೇ ಉಭಯ ಬಣ ಪ್ರತಿಭಟನೆ ನಡೆಸಾಕಂತ ಹೇಳಿ ಮುಂದಾಗೈತಿ. ಬೆಳಗಾವಿಯೊಳಗ ಮರಾಠಿಗರ ಪುಂಡಾಟಕ್ಕ ಕರವೇ ಕೆಂಡ ಕಾರೈತ್ ನೋಡ್ರಿ. ಹಂಗಾಗಿ ಎಲ್ಲರೂ ಬರ್ರಿ, ಕೈ ಜೋಡಿಸ್ರಿ, ನಾವು ಪ್ರತಿಭಟನೆ ಮಾಡೂನು, ರಾಜಕಾರಣಿಗಳನ್ನ ಅಲರ್ಟ್ ಮಾಡೂನು ಅಂತ ಕರೆ ಕೊಟ್ಟಾರೆ. ಕಂಡಕ್ಟರ್ ಮ್ಯಾಗ ಪೋಕ್ಸೋ ಕೇಸ್ ಹಾಕಿದ್ರಲ್ಲ ಸಿಪಿಐ ಗುರುರಾಜ್ ಕಲ್ಯಾಣ್ ಶೆಟ್ಟಿ ಅವ್ರ ತಲೆದಂಡ ಆಗಿತ್ತು ನೋಡ್ರಿ. ಮಾರಿಹಾಳ ಠಾಣೆಯಿಂದ ಬೆಳಗಾವಿ ಸಿಸಿಆರ್ಬಿಗೆ ಗುರುರಾಜ್ ಅವರನ್ನ ವರ್ಗಾವಣೆ ಮಾಡಿ ಆದೇಶ ನೀಡ್ಯಾರ. ವರ್ಗಾವಣೆ ಮಾಡಿ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಆದೇಶ ಕೊಟ್ಟಾರ. ಮಾರಿಹಾಳ ಠಾಣೆಗೆ ನೂತನ ಸಿಪಿಐ ಆಗಿ ಮಂಜುನಾಥ್ ನಾಯ್ಕ್ ಅವರನ್ನ ನೇಮಕ ಮಾಡ್ಯಾರ. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಕ್ಯಾತನಾಳ ಗ್ರಾಮದಾಗ ಮುಖ್ಯ ಶಿಕ್ಷಕ ಶರಣಪ್ಪ ಅಮಾನತು ವಿರೋಧಿಸಿ ದೊಡ್ಡ ಮಟ್ಟದ ಹೋರಾಟ ಮಾಡ್ಯಾರಂತ. ಸರ್ಕಾರಿ ಶಾಲೆ ಮುಂದೆ ವಿದ್ಯಾರ್ಥಿಗಳು ಈ ಹೋರಾಟ ಮಾಡ್ಯಾರ. ವಿದ್ಯಾರ್ಥಿಗಳಿಂದ ಚರಂಡಿ ಕ್ಲೀನ್ ಮಾಡಿಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಶಿಕ್ಷಕ ಶರಣಪ್ಪ ಅಮಾನತಾಗಿದ್ರ. ಶರಣಪ್ಪ ಅವರನ್ನ ಅಮಾನತು ಮಾಡಿ ಡಿಡಿಪಿಐ ಆದೇಶ ಕೊಟ್ಟಿದ್ರ. ಇದೀಗ ಸಸ್ಪೆಂಡ್ ಆದೇಶ ರದ್ದು ಮಾಡಬೇಕಂತ ಹೇಳಿ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಮಾಡ್ಯಾರ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬೆನಕನಹಾಳ ಗ್ರಾಮದಾಗ ಸಾಲಗಾರರು ಮತ್ತು ಮೈಕ್ರೋ ಫೈನಾನ್ಸ್ ಕಿರುಕುಳಕ ಪಡಿತರ ವಿತರಕ ಆತ್ಮಹತ್ಯೆಗೆ ಶರಣಾಗ್ಯಾರಂತ ನೋಡ್ರಿ. 38 ವರ್ಷದ ಯಂಕಪ್ಪ ಬಂಗಿ ಮೃತ ಪಡಿತರ ವಿತರಕ ಅಂತ. ಯಂಕಪ್ಪ ಬಹಳ ಕಡೆ 20 ಲಕ್ಷಕ್ಕೂ ಅಧಿಕ ಸಾಲ ಮಾಡ್ಕೊಂಡಿದ್ರಂತ. ಸಾಲಗಾರರ ವಿಪರೀತ ಆಗಿ ಆತ್ಮಹತ್ಯೆ ಮಾಡ್ಕೊಂಡಾರಂತ.
ವಿಜಯನಗರದ ಗತವೈಭವ ಸಾರುವ ಹಂಪಿ ಉತ್ಸವಕ್ಕೆ ಇನ್ನೇನು ದಿನಗಣನೆ ಶುರುವಾಗಿದೆ. ಹಂಗಾಗಿ ಫೆಬ್ರವರಿ 28ಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಂದು ಹಂಪಿ ಉತ್ಸವಕ್ಕೆ ಚಾಲನೆ ಕೊಡ್ತಾರಂತ. ಹಂಪಿ ಉತ್ಸವದ ನಿಮಿತ್ತ ವಿಜಯನಗರ ಜಿಲ್ಲಾಡಳಿತ ಬೈಕ್ ರ್ಯಾಲಿ ನಡೆಸಿತು. ಬೈಕ್ ರ್ಯಾಲಿಗೆ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಚಾಲನೆ ಕೊಟ್ಟರು. ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಗಡಿವಡಕಿ ಗ್ರಾಮದಾಗ ವಿಶೇಷ ಜಾತ್ರೆ ನಡೀತೈತಿ. ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವದಾಗ ವಿಶಿಷ್ಟ ಆಚರಣೆನೂ ನಡೀತೈತಂತ. ರಥ ಮಹಿಳೆಯರ ಎಳಿತಾರಂತ. ಹರಕೆ ಹೊತ್ತ ಪೋಷಕರು ವಿಭಿನ್ನವಾಗಿ ಆಚರಣೆ ಮಾಡ್ತಾರಂತ. ರಥೋತ್ಸವದಾಗ ಮಗುವಿಗೆ ಮಹಾಲಕ್ಷ್ಮೀ ದೇವಿ ದರ್ಶನ ಬಳಿಕ ರಥದ ಮೇಲಿಂದ ಪೋಷಕರ ಕೈಗೆ ಮಕ್ಕಳನ್ನ ಅರ್ಚಕರು ಎಸಿತಾರಂತ ನೋಡ್ರಿ. ಕೊಪ್ಪಳ ತಾಲೂಕಿನ ಚಿಲಕಮುಖಿ ಗ್ರಾಮದ ಕೆರೆಗುಡ್ಡದಾಗ ಕಲುಷಿತ ನೀರು ಕುಡಿದು ಕರಡಿ ಅಸ್ವಸ್ಥಗೊಂಡೈತಂತ. ಕರಡಿ ಅಸ್ವಸ್ಥತೆ ಕಂಡು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮಾಹಿತಿ ಕೊಟ್ಟಾರಂತ. ಹಾಗಾಗಿ ಗ್ರಾಮಕ್ಕೆ ಕರಡಿ ಹಿಡಿಯಾಕಂತ ಹೇಳಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮುಂದಾದ್ರು. ಅರಣ್ಯ ಇಲಾಖೆ ಸಿಬ್ಬಂದಿ ಕರಡಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಪ್ರಾಣಿ ಸಂಗ್ರಹಾಲಯಕ್ಕೆ ಬಿಟ್ಟಾರಂತ ನೋಡ್ರಿ. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಾಗ ಲಾಡ್ಲೆ ಮಶಾಕ ದರ್ಗಾದೊಳಗ ಶಿವಲಿಂಗ ಪೂಜೆ ವಿವಾದ ಕೋರ್ಟ್ ಮೆಟ್ಟಿಲು ಹತ್ತೈತಿ. ಶಿವಲಿಂಗ ಪೂಜೆಗೆ ಅನುಮತಿ ಕೊಡಲೇಬೇಕಂತ ಹೇಳಿ ಹಿಂದೂಗಳು ಕೋರ್ಟ್ ಮೊರೆ ಹೋಗ್ಯಾರ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮರಾಠಿ ಪ್ರೇಮ ಆತ. ಈಗ ಮಾಜಿ ಸಚಿವೆ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಮರಾಠಿ ಭಾಷಾ ಪ್ರೇಮ ಮೆರೆದಾರ. ನಿಪ್ಪಾಣಿ ಮತಕ್ಷೇತ್ರದ ಬೆನಾಡಿ ಗ್ರಾಮದೊಳಗ 11 ಕೋಟಿ 50 ಲಕ್ಷ ರೂಪಾಯಿ ವೆಚ್ಚದಾಗ ಕಾಮಗಾರಿ ಭೂಮಿ ಪೂಜೆ ಕಾರ್ಯಕ್ರಮದಾಗ ನಿಪ್ಪಾಣಿ ಶಾಸಕಿ ಭಾಗಿಯಾಗಿದ್ರ. ಈ ಕಾರ್ಯಕ್ರಮದೊಳಗ ಮರಾಠಿ ಬ್ಯಾನರ್ ಹಾಕಿ ಜೊಲ್ಲೆ ಮರಾಠಿ ಭಾಷಾ ಪ್ರೇಮ ಮೆರೆದಾರ ನೋಡ್ರಿ. ಶಾಸಕಿ ಶಶಿಕಲಾ ಜೊಲ್ಲೆ ವಿರುದ್ಧ ಈಗ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಈ ಬಾರಿ ರಾಜ್ಯ ಬಜೆಟ್ನಾಗ 5,000 ಕೋಟಿ ರೊಕ್ಕ ಮೀಸಲಿಡಲೇಬೇಕಂತ ಹೇಳಿ ಹಕ್ಕೊತ್ತಾಯ ಮಾಡುವ ಉದ್ದೇಶದಿಂದ ಸಭೆ ಸೇರ್ಯಾರಂತ. ಈ ಸಭೆಯೊಳಗೆ ಸಚಿವ ಡಿ ಸುಧಾಕರ್, ಶಾಸಕರಾದ ಡಿ ರಘುಮೂರ್ತಿ, ಕೆಸಿ ವೀರೇಂದ್ರ, ಪಪ್ಪಿ ಸೇರಿದಂಗ ರೈತ ಮುಖಂಡರು ಹಕ್ಕೊತ್ತಾಯ ಸಭೆಯೊಳಗ ಭಾಗಿಯಾಗಿದ್ರು. ಕೇಂದ್ರ ಭದ್ರಾ ಮೇಲ್ದಂಡೆಗೆ 2023ರ ಬಜೆಟ್ನಾಗ ಘೋಷಣೆ ಮಾಡಿದಂಗ 5,300 ಕೋಟಿ ರೊಕ್ಕದಾಗ 5 ರೂಪಾಯಿನೂ ಹಣ ಇನ್ನೂ ಬಿಡುಗಡೆಯಾಗಿಲ್ಲ. ನಾವು ಕೇಂದ್ರಕ್ಕೆ ಹಣ ಬಿಡುಗಡೆಗೆ ಭಿಕ್ಷೆ ಕೇಳಕ್ ಆಗಂಗಿಲ್ಲ ಅಂತ ಹೇಳೇನ ಈ ಸಭೆಯೊಳಗೆ ಚರ್ಚೆ ಮಾಡ್ಯಾರಂತ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಪಲಕುಂದಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯೊಳಗ ಮಕ್ಕಳಿಗೆ ಕೂರೋದಕ್ಕ ಕೊಠಡಿ ಸಮಸ್ಯೆ ಐತಂತ ನೋಡ್ರಿ. ಒಂದು ಚಿಕ್ಕ ಬೆಂಚ್ ಅಂತ, ಅದ್ರಾಗ 4 ರಿಂದ 5 ಮಕ್ಕಳು ಕುಂದ್ರಬೇಕಂತ, ಅದ್ರಾಗ ಪಾಠ ಕೇಳಬೇಕಂತ. ಈ ಶಾಲೆಯೊಳಗ 8 ರಿಂದ 10ನೇ ತರಗತಿ ಇರೋ ಹೈಸ್ಕೂಲ್ ಐತಪ್ಪ. 316 ವಿದ್ಯಾರ್ಥಿಗಳು ಓದಾಕತ್ತಾರ. ಶಾಲೆಯೊಳಗ ಒಟ್ಟು 7 ಕೊಠಡಿ ಐತಿ. ವಿಜ್ಞಾನ, ಕ್ರೀಡೆ, ಪ್ರಾಂಶುಪಾಲರ ಕೊಠಡಿಗಾಗಿ 3 ಕೊಠಡಿ ಬಳಸಾಕತ್ತಾರಂತ. ಕೇವಲ 4 ಕೊಠಡಿಗೆ ಮಕ್ಕಳು ಕೂತು ಪಾಠ ಕೇಳಬೇಕಂತ. ಇದನ್ನೆಲ್ಲ ಸರಿ ಮಾಡ್ರಿ ಅಂತ ಮಕ್ಕಳು ಮತ್ತು ಪೋಷಕರು ಆಗ್ರಹಿಸಾರ.